ಮಲ್ಲಿಕಾರ್ಜುನ್ ಖರ್ಗೆ ಅವರು ನರೇಂದ್ರ ಮೋದಿ ಅವರಿಗೆ ಭಯೋತ್ಪಾದಕ ಎಂಬ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಿಜೆಪಿ ಅವರು ವಿಧಾನಸೌಧದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕೂಡ ನಡೆಸಿದ್ರು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ. ಅವರೊಟ್ಟಿಗೆ ಮಾತನಾಡಿಸ್ತಾ ಹೋಗೋಣ. ಸರ್, ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಕೂಡ ಮಾಡಿದ್ರಿ. ಯಾವ ರೀತಿಯಾಗ ಸಂದೇಶ ಸಾರೋದಕ್ಕೆ ಈ ಪ್ರತಿಭಟನೆ ಸರ್? ನೋಡಿ, ಇದು ಕಾಂಗ್ರೆಸ್ನ ಪಿತೂರಿ. ದೇಶದ ಪ್ರಧಾನಮಂತ್ರಿಗಳು ಒಬ್ಬ ಹಿಂದುಳಿದ ವರ್ಗದವರು. ಅಂತವರನ್ನ ಕೆಟ್ಟ ಪದಗಳ ಬಳಕೆ ಮಾಡಿ ಒಬ್ಬ ಹಿಂದುಳಿದ ವರ್ಗದವರಿಂದ ಹೇಳಿಸ್ತಕ್ಕಂಥ ಕೆಲಸವನ್ನ ಇದೊಂದು ಹೇಯ ಕೃತ್ಯ ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು. ಆ ಕಾರಣದಿಂದ ಇವತ್ತು ನಾವು ಅದನ್ನು ವಿರೋಧಿಸಿ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಇದು ಕಾಂಗ್ರೆಸ್ನ ಮನಸ್ಥಿತಿಯೇ ಹೊರತು ಇದು ಬೇರೆ ಒಬ್ಬ ನಾಯಕನ ಇಂಡಿವಿಜುವಲ್ ಅಲ್ಲ. ಯಾಕೆಂತಂದ್ರೆ ಕಾಂಗ್ರೆಸ್ ಯಾವಾಗಲೂ ಭಯೋತ್ಪಾದಕರ ಜೊತೆಯಲ್ಲೇ ಬೆಳೆದು ಬರ್ತಾ ಇರ್ತಕ್ಕಂಥದ್ದು, ಅವ್ರ ಜೊತೆಯಲ್ಲೇ ಇರೋದು. ಆ ಕಾರಣದಿಂದ ಸರ್, ಈ ಹಿಂದೆ ಕೂಡ ಒಂದಿಷ್ಟು ಬಾರಿ RSS ಗೆ ಕುಟ್ಕೋದಾಗಿರ್ಬೋದು, ಮೋದಿ ಅವರಿಗೆ ಕುಟ್ಕೋ ಕೆಲಸಕ್ಕೆ ಸಾಕಷ್ಟು ಬಾರಿ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಕೂಡ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಅವರ ಮಗನಾದಂತ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಮಾಡ್ತಾನೆ ಬರ್ತಿದ್ದಾರೆ ಸರ್. ನೋಡಿ, ಅವ್ರ ಇಬ್ಬರನ್ನು ಕೂಡ, ಅಪ್ಪ ಮಗ ಇಬ್ಬರನ್ನು ಕೂಡ ಈ ರೀತಿಯ ಒಂದು ಹೇಯ ಕೃತ್ಯಗಳನ್ನ ಮಾಡಲಿಕ್ಕೆ ಕಾಂಗ್ರೆಸ್ ಬಳಕೆ ಮಾಡ್ತಾ ಇದೆ. ಯಾಕೆಂದ್ರೆ ಅವರು ಹಿಂದುಳಿದವರು. ಈಗ ದೇಶದ ಪ್ರಧಾನಮಂತ್ರಿಗಳು ಕೂಡ ಹಿಂದುಳಿದವರೇ. ಆ ಕಾರಣದಿಂದ ಅವರ ಬೆರಳನ್ನ ಅವರ ಕಣ್ಣಿಗೆ ಚುಚ್ಚುವಂತ ಕೆಲಸವನ್ನ ಈ ಸಂಸ್ಕೃತಿಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಆದ್ರಿಂದ ದೇಶದ ಇಲ್ಲಿ ಎಲ್ಲ ಪ್ರತಿಯೊಬ್ಬರೂ ಕೂಡ ಇದನ್ನ ಇವತ್ತು ವಿರೋಧಿಸ್ತಾ ಇದ್ದಾರೆ. ಇದನ್ನ ಮಾನ್ಯ ಖರ್ಗೆಜಿಯವರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ನಿಮ್ಮ ಗೌರವ ಹಾಳಾಗ್ತಿದೆಯೇ ಹೊರತು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿದಲ್ಲ. ಆದ್ರೆ ಅವರ ಹೇಳಿಕೆಗಳನ್ನ ನೀವು ಹೊರಗಡೆ ಹಾಕ್ತಾ ಇದ್ದೀರಿ, ತಪ್ಪು ಇದು. ಸರ್, ಏನಂತ ಆಗ್ರಹ ಮಾಡ್ತೀರಾ ಸರ್ ನೀವು? ಕೊನೆದಾಗ ಅವ್ರೇನ ರಾಜೀನಾಮೆ ಕೊಡ್ಬೇಕು ಅಂತ ತಕ್ಷಣ ಅವರು ದೇಶದ ಜನರ ಇದು ಕ್ಷಮೆಯನ್ನ ಕೇಳಬೇಕು. ಎರಡನೇದು, ತಕ್ಷಣ ಅವ್ರಿಗೂ ವಯಸ್ಸಾಗಿದೆ, ಸಾಕು ರಾಜಕಾರಣ. ಗೌರವ ಕಳ್ಕೊಳ್ಳುವಂಥದ್ದನ್ನ ಮಾಡೋದ್ರ ಬದಲಾಗಿ ಇರ್ತಕ್ಕಂಥ ಗೌರವ ಉಳಿಸ್ಕೊಳ್ಳಿಕ್ಕೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು ಅಷ್ಟೇ. ಸರ್, ಇನ್ನೂ ಏನಾದ್ರೂ ಪ್ರತಿಭಟನೆಗಳು ಇದೇ ರೀತಿಯಾಗಿ ಮುಂದುವರಿಸ್ತೀರಾ? ಮುಂದೆ ನೋಡೋಣ. ಇದಾಗಿತ್ತು ಛಲವಾದಿ ನಾರಾಯಣ ಸ್ವಾಮಿ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಮೂರ್ತಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.